ಒಂದು 130 ಫೀಸ್ ಕಟ್ಟಲಿಕ್ಕೆ ಆಗದೆ ಹ್ಮ್. ನಾನು ಊರು ಬಿಟ್ಟಂಥವನು. ಹಾಗಾಗಿ ನನಗೆ ಆ ಸಂಕಟ ಗೊತ್ತಿದೆ, ಅವಮಾನ ಗೊತ್ತಿದೆ, ಹಸಿವು ಗೊತ್ತಿದೆ. ಹಾಗಾಗಿ ನಾನು ಒಂದು ₹100 ಸಂಪಾದನೆ ಮಾಡಿಕೊಂಡು ₹10 ಯಾರಿಗೂ ಒಂದಿಷ್ಟು ಒಳ್ಳೆ ಕೆಲಸಕ್ಕೆ ದಾನ ಮಾಡ್ತಿದ್ದೆ. ನನ್ನ ಬಡತನ, ನನ್ನ ಕಷ್ಟ. ಹಾಗಾಗಿ ಏನಾದರೂ ಆದರೆ, ಯಾಕಂದ್ರೆ ನನಗೆ ಗೊತ್ತಿರೋದ್ರಿಂದ, ಯಾಕಂದ್ರೆ ಹೇಳ್ತಾರೆ ಬಡತನ ಕಲಿಸಿದ ಪಾಠವನ್ನು ಸಿರಿತನ ಎಂದು ಕಲಿಸುವುದಿಲ್ಲ ಅಂತೇಳಿ. ಇದೆಲ್ಲ ನಾವು ಮರಿಬಾರ್ದು. ಆ ನಿಟ್ಟಿನಲ್ಲಿ ಒಂದಿಷ್ಟು ಸಮಾಜ ಸೇವೆ ಮಾಡ್ತಿದ್ದೆ. ನಾಟ್ ಪೊಲಿಟಿಕಲಿ ಮೋಟಿವೇಟೆಡ್, ರಾಜಕಾರಣ ಬರಬೇಕು ಅಂತ ಕನಸು ಮನಸ್ಸಲ್ಲಿ ಯೋಚನೆ ಮಾಡಿದೆ. ಇರಲಿಲ್ಲ. ಹಾಂ ಹಾಂ. ಬದುಕಲ್ಲಿ ಹಾಗೆ ದೈವ ನಮ್ಮನ್ನು ಕೈ ಹಿಡ್ಕೊಂಡು ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾ ಇರ್ತದೆ. ಹಾಗಾಗಿ ನಾನು ಖಂಡಿತ ಒಬ್ಬ ಶಾಸಕನಾಗಬೇಕು ಅಥವಾ ಬೇರೆ ದೊಡ್ಡ ನಿರೀಕ್ಷೆ ಇಟ್ಕೊಂಡು ಮರ್ಯಾದಸ್ಥ ಬದುಕು ಕೊಡು ಭಗವಂತ ಅಂತ ಬೆಳಿಗ್ಗೆ ಎದ್ದು ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದೆ. ಅದು ಬಿಟ್ಟರೆ ಬೇರೆ ಏನನ್ನೂ ಕೇಳಲಿಲ್ಲ. ಇವತ್ತು ಅಷ್ಟೇ ಪ್ರಾರ್ಥನೆ ಮಾಡುವಂಥದ್ದು. ನನಗೆ ಈ ರಾಜಕೀಯದಲ್ಲಿ ಬಂದು ಆಸ್ತಿ ಮಾಡಬೇಕು, ದುಡ್ಡು ಮಾಡಬೇಕು ಅಥವಾ ಹಣ ಸಂಪಾದನೆ ಮಾಡಬೇಕು ಅಂತ ಇರೋದೇ ನನಗಿಲ್ಲ.